ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಅರಣ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆ ಒಂದು ಹುದ್ದೆಗಳು ಅಂದರೆ ಕ್ಲರ್ಕ್ ಹುದ್ದೆಗಳು ಮತ್ತು ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು 10ನೇ ಮತ್ತು PUCಯನ್ನು ಮುಗಿಸಿರ್ತಕ್ಕಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಆ ಒಂದು ವಿಡಿಯೋ ಮತ್ತು ಆ ನೋಟಿಫಿಕೇಷನ್ನ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಅರಣ್ಯ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ವಿವರವನ್ನು ನೋಡೋದಾದರೆ, ಮೊದಲನೇದಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ 1ನೇ ಹಂತದ ಒಂದು ಹುದ್ದೆಗಳಾಗಿದೆ. ಇದು ಡಿ ಗ್ರೂಪ್ ಹುದ್ದೆಗಳು ಅಂತ ಕರೀಬೋದು. ಇದಕ್ಕೆ ವೇತನ ಕೊಡ್ತಕ್ಕಂಥದ್ದು 18,000. ಇನ್ನೊಂದು ಲೋ ಡಿವಿಷನ್ ಕ್ಲರ್ಕ್ ಅಂತ ಮತ್ತೊಂದು ಹುದ್ದೆ ಇದೆ, ಅಂದರೆ LDC ಅಂತೇಳಿ ಕರೀತಾರೆ. ಸೊ ಇದು ಲೆವೆಲ್ 2ನ ಹುದ್ದೆಗಳಾಗಿದೆ. ಇದಕ್ಕೆ ಕೊಡ್ತಕ್ಕಂತಹ ಒಂದು ವೇತನ 19,900 ರೂಪಾಯಿ ಇರುತ್ತೆ. ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನೀವು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ಅದಕ್ಕೆ 10ನೇ ತರಗತಿ ಉತ್ತೀರ್ಣ ಆಗಿರ್ತಕ್ಕಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನೀವು 3 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ, ಅದು ರಿಲೆವೆಂಟ್ ಡಿಸೈರಬಲ್ ಅಲ್ಲಿ. ಸೊ ಅದನ್ನು ಹೇಳ್ತೀನಿ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಲೋವರ್ ಡಿವಿಷನ್ ಕ್ಲರ್ಕ್ಗೆ 12th ಪಾಸ್ ಆಗಿರಬೇಕು. ಜೊತೆಗೆ ನಿಮಗೆ ಟೈಪಿಂಗ್ ಗೊತ್ತಿರಬೇಕು. ಅದು ಇಂಗ್ಲೀಷ್ ಟೈಪಿಂಗ್ ಅಥವಾ ಹಿಂದಿ ಟೈಪಿಂಗ್ ಯಾವುದರಲ್ಲಾದರೂ ಒಂದರಲ್ಲಿ ಟೈಪಿಂಗ್ ಗೊತ್ತಿರಬೇಕು. ಕನಿಷ್ಠ ಒಂದು ನಿಮಿಷಕ್ಕೆ 30 ವರ್ಡ್ಸ್ಗಳನ್ನು ಟೈಪ್ ಮಾಡುವಂತಹ ಸಾಮರ್ಥ್ಯ ಇರಬೇಕು. ಸೊ ಅಷ್ಟಿದ್ರೆ ನೀವು ಅರ್ಜಿಯನ್ನು ಹಾಕ್ಬೋದು. ಏಜ್ ಲಿಮಿಟನ್ನು ನೋಡೋದಾದರೆ 18 ವರ್ಷ ಮಿನಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ 27 ವರ್ಷ ಇರುತ್ತೆ ಜನರಲ್ ಅವರಿಗೆ. SC STಗೆ 3 ವರ್ಷ 5 ವರ್ಷ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನನ್ನು ಕೊಡಲಾಗಿದೆ. EWSಗೆ 27 ವರ್ಷನೇ ಅಂತಿಮ ಆಗಿರುತ್ತೆ. ಸ್ನೇಹಿತರೆ, ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಒಟ್ಟು ಹುದ್ದೆಗಳು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ ಇರ್ತಕ್ಕಂಥದ್ದು 14. ಇನ್ನು ಲೋವರ್ ಡಿವಿಷನ್ ಕ್ಲರ್ಕಿಗೆ ಇರ್ತಕ್ಕಂಥದ್ದು 1 ಮಾತ್ರ. ಒಟ್ಟು ಹುದ್ದೆಗಳು 15 ಇದೆ. ಈ ಒಂದು ನೇಮಕಾತಿಯಲ್ಲಿ 15 ಹುದ್ದೆಗಳ ನೇಮಕಾತಿ ಇದೆ. ಇದರಲ್ಲಿ ಅನ್ರಿಸರ್ವ್ಡ್ಗೆ ಒಟ್ಟು ಇರ್ತಕ್ಕಂಥ ಪೋಸ್ಟು 8 ಇದೆ. EWSಗೆ 4 ಪೋಸ್ಟ್ ಇದೆ. OBC ಅವರಿಗೆ 1 ಪೋಸ್ಟ್ ಇದೆ. SC ಅವರಿಗೆ 2 ಪೋಸ್ಟ್ ಇದೆ. ಇನ್ನು ಅರ್ಜಿಯನ್ನು ಯಾರೆಲ್ಲ ಹಾಕ್ಬೋದು ಅಂದರೆ ಎಲ್ಲ ಭಾರತೀಯರು ಕೂಡ, ಭಾರತದ ಪ್ರಜೆಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಎರಡಕ್ಕೂ ಕೂಡ ಅರ್ಜಿಯನ್ನು ಹಾಕ್ತೀರಿ ಅಂತಂದರೆ ಎರಡಕ್ಕೂ ಕೂಡ ಸಪ್ರೇಟ್ ಆಗಿರ್ತಕ್ಕಂತಹ ಫೀಸನ್ನು ಪೇ ಮಾಡ್ಬೋದು. ಸ್ನೇಹಿತರೆ, ಇದು ಫೀಸ್ ಎಷ್ಟಿದೆ ಅಂದರೆ SC ST ವುಮೆನ್ ಮತ್ತು ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓನ್ಲಿ ಪ್ರೊಸೆಸಿಂಗ್ ಫೀಸ್ ಅಂತೇಳಿ 100 ರೂಪಾಯಿಯನ್ನು ತೆಗೆದುಕೊಳ್ತಾರೆ. ಅದನ್ನು ನೀವು ಡಿಮ್ಯಾಂಡ್ ಡ್ರಾಫ್ಟ್ನ ಮೂಲಕ ಡೈರೆಕ್ಟರ್ IFGTBಗೆ ಪೇ ಮಾಡಬೇಕಾಗುತ್ತೆ. ಇನ್ನು OBC ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ನಂತರ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಒಟ್ಟು ಅಪ್ಲಿಕೇಶನ್ ಫೀಸ್ 200 ರೂಪಾಯಿ ಮತ್ತು ಪ್ರೊಸೆಸಿಂಗ್ ಫೀಸ್ 100 ರೂಪಾಯಿ, ಒಟ್ಟು 300 ರೂಪಾಯಿ ಫೀಸನ್ನು ನೀವು DDಯನ್ನು ತೆಗೆಸಬೇಕಾಗುತ್ತೆ. ಆನ್ ಫೇವರ್ ಆಫ್ ಡೈರೆಕ್ಟರ್ IFGTB ಪೇಯಬಲ್ ಅಟ್ ಕೊಯಂಬತ್ತೂರು. ಸೊ ಇವ್ರ ಹೆಸರಲ್ಲಿ 300 ರೂಪಾಯಿ ಒಂದು DDಯನ್ನು ತೆಗೆಸ್ಕೊಳ್ಬೇಕು. ಇನ್ನು ಆಯ್ಕೆ ವಿಧಾನ, ಇದರಲ್ಲಿ ಯಾವುದೇ ಇಂಟರ್ವ್ಯೂ ಸಂದರ್ಶನ ಇರೋದಿಲ್ಲ. ಒಂದು ರಿಟರ್ನ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅಲ್ಲಿ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಮತ್ತು ರೀಸನಿಂಗ್, ಅರ್ಥಮೆಟಿಕ್ ಮತ್ತು ಸಾಮಾನ್ಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕ್ ಕೂಡ ಇದೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೂ ಕೂಡ ನಿಮ್ಮ ಅಂಕಗಳನ್ನು ನೆಗೆಟಿವ್ ಮಾಡ್ತಾರೆ. ಇನ್ನು ಅರ್ಜಿಯನ್ನು ಸಲ್ಲಿಸ್ತಕ್ಕಂತಹ ಒಂದು ಕೊನೆಯ ದಿನಾಂಕ ಆಫ್ಲೈನ್ ಮುಖಾಂತರ. ಇದು 25/11/2019 ಪೋಸ್ಟ್ ಮೂಲಕ ಮಾತ್ರ ಅರ್ಜಿಯನ್ನು ಆಫ್ಲೈನ್ ಒಂದು ಫಾರ್ಮೇಟ್ ಇದೆ, ಅದನ್ನು ಫಿಲ್ ಮಾಡಿ ಕಳಿಸ್ಬೇಕಾಗುತ್ತೆ. ಅದು ಕಳಿಸ್ತಕ್ಕಂಥ ಅಡ್ರೆಸ್ಸು ದಿ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಜೆನೆಟಿಕ್ಸ್ ಆ್ಯಂಡ್ ಟ್ರೀ ಬ್ರೀಡಿಂಗ್, ಫಾರೆಸ್ಟ್ ಕ್ಯಾಂಪಸ್, ಕೌಲಿ ಬ್ರೌನ್ ರೋಡ್, RS ಪುರಂ, ಕೊಯಂಬತ್ತೂರು 641002 ತಮಿಳುನಾಡು. ಸೊ ಇದಕ್ಕೆ 25/11/2019 ಕೇವಲ ಅಂಚೆಯ ಮೂಲಕ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಇದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ನೀವು MTS ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ಈ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಒಂದು ಇತ್ತೀಚಿನ ಒಂದು ಫೋಟೋವನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡಬೇಕು. ಸೊ ಮಾಹಿತಿಯನ್ನು ತುಂಬಿದ್ದನ್ನು, ಸೊ ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಮತ್ತು ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಆನಂತರ ನೀವು ಇದರ ಜೊತೆಗೆ ಅಂಟಿಸ್ತಕ್ಕಂತಹ ದಾಖಲೆಗಳನ್ನು ಇದರ ಜೊತೆಗೆ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಅದು ಮತ್ತು ಸ್ವಯಂ ದೃಢೀಕೃತ ಪ್ರತಿಗಳನ್ನು ಇಲ್ಲಿ ಕಳಿಸ್ಕೊಡ್ಬೇಕು. ಅಂತಿಮವಾಗಿ ನೀವು ಸಿಗ್ನೇಚರನ್ನು ಮಾಡಬೇಕಾಗುತ್ತೆ. ಇನ್ನು ಅದಾದ ನಂತರ ಲೋವರ್ ಡಿವಿಷನ್ ಕ್ಲರ್ಕಿಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿದೆ. ಸೊ ಈ ಎಲ್ಲ ಮಾಹಿತಿಯನ್ನು ತುಂಬಲೇಬೇಕಾಗುತ್ತೆ. ವೀಕ್ಷಕರೇ, ಇದು ಇನ್ಸ್ಟಿಟ್ಯೂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಟ್ರೀ ಬ್ರೀಡಿಂಗ್ ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು ವಿವಿಧ ಹುದ್ದೆಗಳ ಮಾಹಿತಿಯಾಗಿದೆ.
ಯಾರೆಲ್ಲ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿದ್ದೀರಿ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದರ ಅಪ್ಲಿಕೇಶನ್ ಫಾರ್ಮ್ ಬೇಕು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟಲ್ಲೂ ಕೂಡ ಹಾಕಿರ್ತೀನಿ. ಈ ವಿಡಿಯೋವನ್ನು ಎಲ್ಲ ಕನ್ನಡಿಗರಿಗೂ ಕೂಡ ಹೆಚ್ಚು ಶೇರ್ ಮಾಡಿ. ಇದೇ ರೀತಿಯ ಹೊಸ ಹುದ್ದೆಗಳ ನೋಟಿಫಿಕೇಷನ್ಗೆ ನಮ್ಮ ಜೊತೆ ಸಂಪರ್ಕದಲ್ಲಿರಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.